ದೇವರ ಅತಿ ಪರಿಶುದ್ಧವಾದಂಥ ಒಂದು ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ಈ ವಿಡಿಯೋವನ್ನು ನೋಡುವಂತಹ ಎಲ್ಲರಿಗೂ ಸಹ ಆಶೀರ್ವಾದವು ದೇವರು ಅನುಗ್ರಹಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುವಂತನಾಗಿದ್ದೇನೆ. ಈ ಒಂದು ಸ್ವಲ್ಪ ಸಮಯ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ಒಂದು ಸತ್ಯವೇದ ಭಾಗ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 8ನೇ ವಚನ. ಇವೆಲ್ಲವೂ ನೂತನ ಕಾಲು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ ಎಂಬುದಾಗಿರುವಂಥ ಒಂದು ವಾಕ್ಯವು. ಪ್ರಸವ ವೇದನೆ ಎಂಬುದಾಗಿ ಹೇಳುವಾಗ ದೇವರು ನಮ್ಮೊಟ್ಟಿಗೆ ಹೇಳಲಿಕ್ಕೆ ಈ ದೇವರ ವಾಕ್ಯವು ನಮ್ಮನ್ನು ಪ್ರೇರೇಪಿಸುವಂಥದ್ದಾಗಿದೆ. ಇವತ್ತಿನ ಒಂದು ಕಾಲಘಟ್ಟದಲ್ಲಿ ನಾವು ನೋಡುವುದಾದರೆ ಸ್ಥಿತಿ ಹಾಗೆ ನಮಗೆ ಪ್ರತ್ಯಕ್ಷವಾಗಿ ಕಾಣುವಂಥದ್ದಾಗಿದೆ. ಅದೇ ರೀತಿಯಲ್ಲಿ ಪ್ರಪಂಚದ ಪ್ರತಿಯೊಂದು ದಿನಚರಿಯನ್ನು ಎಲ್ಲರಿಗೂ ಸಹ ಗೊತ್ತಿರುವಂಥ ಒಂದು ಸ್ಥಿತಿಯಲ್ಲೇ ಇವತ್ತು ನಡೀತಾ ಇದೆ. ಯಾಕಂದರೆ ಅಷ್ಟೊಂದು ಫಾಸ್ಟಾಗಿ ಬೆಳೀತಾ ಇದೆ. ಆದರೆ ದೇವರು ಬಯಸಿರುವಂಥ ಒಂದು ಸ್ಥಿತಿನೇ ಬೇರೆ ಆಗಿದೆ. ಮತ್ತು ದೇವರಲ್ಲಿ ಇರಬೇಕೆಂಬುದಾಗಿ ದೇವರು ಮೊದಲನೇದಾಗಿ ಸೃಷ್ಟಿ ಮಾಡಿದಂಥ ಒಂದು ವಿಧಾನ ಯಾವ ರೀತಿಯಲ್ಲಂದರೆ, ಆದಾಮ ಅವಳನ್ನು ಸೃಷ್ಟಿ ಮಾಡಿದಾಗ ಇವರು ನನ್ನೊಟ್ಟಿಗೆ ಇರಬೇಕು, ನನ್ನ ಅವರಾಗಿ ಜೀವಿಸಬೇಕು ಎಂಬುದಾಗಿರುವಂಥ ಒಂದು ಬಯಕೆ ದೇವರದಾಗಿತ್ತು. ಆದರೆ ಇವತ್ತು ಏನಾಗಿದೆ, ದೇವರಲ್ಲಿ ಇರಬೇಕೆಂಬುದಾಗಿ ದೇವರು ಬಯಸಿದಾಗ ಮಹಿಮೆಯನ್ನು ಹೊಂದಿದಂತಹ ಪ್ರದೇಶವಾಗಬೇಕೆಂಬುದಾಗಿ, ದೇವರ ಅನ್ಯೋನ್ಯತೆಯಲ್ಲಿ ಇರುವಂಥ ಒಂದು ಪ್ರದೇಶವಾಗಬೇಕೆಂಬುದಾಗಿ ಇವತ್ತು ನಮಗೆ ಸತ್ಯವೇದ ಸಿಕ್ಕಿದೆ. ಬೇರೆಯವರಿಗೆ ಬೇರೆ ರೀತಿಯಲ್ಲಿರುವಂಥ ಒಂದು ದರ್ಶನಗಳು ಸಿಕ್ಕಿದೆ. ಈ ದೇವರು ಒಬ್ಬರ ಮುಖಾಂತರ ಇನ್ನೊಬ್ಬರನ್ನು ಎಚ್ಚರಿಸುವಂಥ ಒಂದು ಕಾರ್ಯವೂ ಆಗಿದೆ. ಆದರೂ ದೇವರ ವಾಕ್ಯವು ನನಗೆಲ್ಲವೂ ಸಹ ಗೊತ್ತಿದೆ, ಎಲ್ಲವೂ ಸಹ ನಾನು ಅರ್ತಿದ್ದೇನೆ, ನಾನು ಮಾಡಿದ್ರೆ ಆಯಿತು, ಮಾಡಿಲ್ಲ ಅಂದರೆ ಹೋಯಿತು ಅನ್ನುವಂಥ ಈ ಒಂದು ಮನೋಭಾವ, ಅಂದರೆ ಕಲ್ಲಾದಂಥ ಮನೋಭಾವ ಇಡೀ ಪ್ರಪಂಚದ ತುಂಬ ತುಂಬಿಕೊಂಡಿದೆ. ಅದಕ್ಕೆ ನಿಕೋದೇಮನು ಬಂದು, ಸ್ವಾಮಿ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಮಾಡಬೇಕೆಂಬುದಾಗಿ ಅವನು ನೀರಿನಲ್ಲಿಯೂ ಆತ್ಮದಿಂದಲೂ ಹುಟ್ಟದಿದ್ದರೆ ನೀನು ಮತ್ತೆ ನಿತ್ಯ ಜೀವನ ಪಡೆಯಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳುವ ಹಾಗೆ, ನಾವು ನೀರು ಎಂಬುದಾಗಿ ಹೇಳಬೇಕಾದ್ರೆ ನಮ್ಮ ಒಂದು ದೇಹದಲ್ಲಿ ಮುಕ್ಕಾಲು ಭಾಗ ನೀರಿನಂಶ ಇದೆ. ಅದೇ ರೀತಿಯಲ್ಲಿ ಇಡೀ ಒಂದು ಪ್ರಪಂಚದ ಅಡಿ ಪೂರ್ತಿ ಮುಕ್ಕಾಲು ಭಾಗ ನೀರಿದೆ, ಕಾಲು ಭಾಗ ಮಾತ್ರ ಭೂಮಿ ಇರುವಂಥದ್ದು. ಆದರೆ ಇಲ್ಲಿ ಹೇಳುವಂಥ ಒಂದು ನೀರು ಅದು ಬೇರೆ ಅರ್ಥವನ್ನು ಕಲ್ಪಿಸುವಂಥದ್ದಾಗಿದೆ. ನಾವು ತಿಳಿದುಕೊಳ್ಳುವಂಥ ಒಂದು ನೀರು ಬೇರೆ ಅರ್ಥವನ್ನು ಕಲ್ಪಿಸುವಂಥದ್ದಾಗಿದೆ. ಇದು ಆತ್ಮಿಕವಾದಂತಹ ದಾಹವನ್ನು ಮತ್ತು ಉಜ್ಜೀವಿಸ ಮಾಡುವಂತಹ ಒಂದು ಅಂಶವನ್ನು ಇಲ್ಲಿ ತಿಳಿಸುವಂಥದ್ದಾಗಿದೆ. ನಾವು ಉಜ್ಜೀವಿಸ ಮಾಡುವಂತಹ ಒಂದು ಆತ್ಮಿಕವಾದಂತಹ ಒಂದು ಜೀವಿತ ಯಾವಾಗ ನಾವು ದೇವರಲ್ಲಿ ಇದ್ದು ನಾವು ನಡೆಸ್ತೀವೋ, ಅದು ದೇವರ ಆತ್ಮನ ಸ್ವರಗಳು ನಮ್ಮಲ್ಲಿ ಅರಿಯುವಂಥದ್ದಾಗಿದೆ. ಆತನ ಬುಗ್ಗಿಯು ನಮ್ಮಲ್ಲಿ ಅರಿಯುವಂಥದ್ದಾಗಿದೆ. ಆತನ ಒಂದು ಆಶೀರ್ವಾದವು ನಮ್ಮಲ್ಲಿ ತುಂಬುವಂಥದ್ದಾಗಿದೆ. ಆದರೆ ನಾನು ಹೇಳಲಿಕ್ಕೆ ಬಯಸುವಂಥ ಒಂದು ಮಾತು ಏನಂದರೆ, ಇದು ಇವತ್ತಿನ ಒಂದು ಜಗತ್ತು ಈ ರೀತಿಯಲ್ಲಿ ಇರಬೇಕಾದರೆ ಎಚ್ಚರದಿಂದ ಪ್ರಾರ್ಥಿಸಬೇಕು ಎಂಬುದಾಗಿ ದೇವರ ವಾಕ್ಯವು ತಿಳಿಸುವಂಥದ್ದಾಗಿದೆ. ದೇವರಲ್ಲಿ ನಾವು ಸ್ಥಿರವಾಗಿ ನಿಲ್ಲಬೇಕೆಂಬುದಾಗಿ ದೇವರ ವಾಕ್ಯವು ತಿಳಿಸುವಂಥದ್ದಾಗಿದೆ. ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು,
ಜನಕ್ಕೆ ವಿರುದ್ಧವಾಗಿ ಜನವು ತಂದೆಗೆ ಮಗನಾಗಲ್ಲ, ಮಗನಿಗೆ ತಂದೆ ಆಗಲ್ಲ ಎನ್ನುವಂಥ ಒಂದು ಸ್ಥಿತಿ ಎಲ್ಲವೂ ಸಹ ಪ್ರಸವ ವೇದನೆ ಪಡುವಂತಹ ಇವತ್ತು ಈ ಲೋಕದಲ್ಲಿ ನಡೀತಾ ಇದೆ. ಆದರೆ ನಾವು ಕ್ರೈಸ್ತ ಮಕ್ಕಳಾಗಿರುವಂಥ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳುವಂಥ ಒಂದು ವಿಚಾರ ಏನಂದರೆ, ನಾವು ದೇವರಲ್ಲಿ ಇದ್ದು ಈ ಪ್ರಸವ ವೇದನೆಯಲ್ಲಿ ನಾವು ಕೂಡ ಕಷ್ಟಗಳನ್ನು ಅನುಭವಿಸಲಿಕ್ಕೆ ಸಿದ್ಧರಾಗಬೇಕು. ಅಂದರೆ ಯೇಸು ಸ್ವಾಮಿ ಮಕ್ಕಳಾಗಿ ನಾವು ತೋರಿಸಲಿಕ್ಕೆ ನಾವು ಸಿದ್ಧರಾಗಬೇಕಾಗಿದೆ. ಅದಕ್ಕಾಗಿ ದೇವರ ಒಂದು ವಿಶ್ವಾಸದಲ್ಲಿರುವಂಥ ನಿಮ್ಮೆಲ್ಲರಿಗೂ ಸಹ ದೇವರು ಬಲವನ್ನು ಕೊಡಲಿ, ಆಶೀರ್ವಾದವನ್ನು ಕೊಡಲಿ, ಕೃಪೆಗಳನ್ನು ಸುರಿಸಲಿ. ಇದ್ದಾಗಲೂ ಸಹ ಬಲವನ್ನು ಕೊಟ್ಟು ಕಷ್ಟಗಳನ್ನು ಎದುರಿಸುವಂಥ ಒಂದು ಶಕ್ತಿಯನ್ನು ಅನುಗ್ರಹಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುವಂತನಾಗಿದ್ದೇನೆ. ಅಂದರೆ ಈ ಒಂದು ಕಾಲಘಟ್ಟವು ಏನಾಗಿದೆ ಅಂದರೆ, ಕೊನೆಯ ಒಂದು ಕಾಲಕ್ಕೆ ಬಂದಿದ್ದೇವೆ. ಎಚ್ಚರದಿಂದ ಇದ್ದು ದೇವರ ವಾಕ್ಯವನ್ನು ಅನುಸರಿಸುವಂಥವರಾಗಿರೋಣ, ದೇವರನ್ನು ಹಿಂಬಾಲಿಸುವಂಥವರಾಗಿರೋಣ. ಈ ಒಂದು ಅಲ್ಲಿ ಕ್ರಿಸ್ತನಿದ್ದಾನೆ, ಇಲ್ಲಿ ದೇವರಿದ್ದಾನೆ, ಅಲ್ಲಿ ಅದ್ಭುತಗಳು ನಡೀತು, ಇಲ್ಲಿ ಒಳ್ಳೆಯ ಉಪದೇಶವನ್ನು ಮಾಡ್ತಾರೆ ಎನ್ನುವಂಥ ಒಂದು ಮಾತುಗಳಿಗಿಂತ ಹೆಚ್ಚಿನದಾಗಿ ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ದೇವರ ವಾಕ್ಯವು ಇಬ್ಬಾಯಿ ಕತ್ತಿಯಾಗಿದೆ. ದೇವರ ವಾಕ್ಯವು ದೇವರ ಆತ್ಮನಿಂದ ಬರೆಯಲ್ಪಟ್ಟಂಥ ವಾಕ್ಯವಾಗಿದೆ. ದೇವರ ವಾಕ್ಯವು ದೇವರ ಬೆಂಕಿಯಾಗಿದೆ. ಈ ಒಂದು ವಾಕ್ಯವನ್ನು ನಾವು ಅರ್ಥೈಸಿಕೊಂಡು, ಅರ್ಥ ಆಗಿಲ್ಲ ಅಂದರೆ ಮತ್ತೆ ಓದಿ ಅರ್ಥೈಸಿಕೊಂಡು ನಾವು ದೇವರ ವಾಕ್ಯದಲ್ಲಿ ನೆಲೆಗೊಂಡು ಜೀವಿಸುವಂಥವರಾಗಿರೋಣ. ಯಾಕಂದರೆ ಈ ಲೋಕಕ್ಕೆ ಪ್ರಸವ ವೇದನೆ ಪ್ರಾರಂಭವಾಗಿದೆ. ಅದಾಗಿ ನಾವು ದೇವರಲ್ಲಿ ಇದ್ದು ಪ್ರಾರ್ಥನೆಯನ್ನು ಮಾಡುವಂಥದ್ದನ್ನು ಪ್ರಾರಂಭಿಸಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸುವಂತನಾಗಿದ್ದೇನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿ ಹೇರಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆಯಾಗಿರುವಂಥ ದೇವರೇ, ಅಪ್ಪ, ನಿನ್ನ ವಾಕ್ಯವು ನಮ್ಮೊಟ್ಟಿಗೆ ಮಾತನಾಡುವಂಥದ್ದಾಗಿದೆ. ನಿನ್ನ ವಾಕ್ಯವು ನಮ್ಮನ್ನು ನಡೆಸುವಂಥದ್ದಾಗಿದೆ. ಅಪ್ಪ, ನಿನ್ನ ವಾಕ್ಯವು ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ನಿನ್ನ ವಾಕ್ಯವು ನಮ್ಮನ್ನು ಉಜ್ಜೀವನ ಮಾಡಿ ನಿನ್ನ ಮಾರ್ಗದಲ್ಲಿ ನಡೆಸುವಂಥದ್ದಾಗಿದೆ. ಕರ್ತನೆ, ಈ ಒಂದು ವಾಕ್ಯವನ್ನು ನಾವು ಅರ್ಥೈಸಿಕೊಳ್ಳಲಿಕ್ಕೆ ಬೇಕಾದಂಥ ನಿನ್ನ ಪವಿತ್ರ ಆತ್ಮನ ಒಂದು ಶಕ್ತಿಯು ದೇವರೇ ನಮ್ಮೆಲ್ಲರಿಗೂ ಸಹ ನೀವು ಒದಗಿಸಿ ಕೊಡಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುವಂತರಾದ ಕರ್ತನೆ, ಇವತ್ತಿನ ದಿನಮಾನಗಳಲ್ಲಿ ನಡೆಯುವಂಥ ಒಂದೊಂದು ಘಟನೆಗಳು ದೇವರೇ ನಿಮಗೆಲ್ಲವೂ ಸಹ ಗೊತ್ತುಂಟು. ಸ್ವಾಮಿ, ಈ ಒಂದು ಲೋಕವನ್ನು ಜಯಿಸಲಿಕ್ಕೆ ನಮಗೆ ಬೇಕಾದಂಥ ಶಕ್ತಿಯನ್ನು ನೀವು ಒದಗಿಸಿಕೊಡ್ರಿ. ಯಾಕಂದರೆ ಈ ಲೋಕವನ್ನು ಜಯಿಸಿದ್ದೀರಾ. ಈ ಒಂದು ಲೋಕದಲ್ಲಿ ಸಿಗುವಂಥ ಮರಣವನ್ನು ಸಹ ಜಯಿಸಿದಂಥ ದೇವರು ನೀವು ಆಗಿದ್ದೀರ. ಕರ್ತನೆ, ನಿಮ್ಮನ್ನು ನಂಬುವಂಥವರನ್ನು ನೀವು ಸತ್ತರೂ ಸಹ ನಿಮ್ಮಲ್ಲಿ ಬದುಕಿಸಿಕೊಂಡು ನಿಮ್ಮೊಟ್ಟಿಗೆ ಇರಿಸಿಕೊಳ್ಳುವಂಥ ದೇವರು ನೀವು ಆಗಿದ್ದೀರ. ಕರ್ತನೆ, ನಮ್ಮನ್ನು ಎಂದಿಗೂ ಸಹ ಕೈ ಬಿಡದೆ ನಡೆಸುವಂಥ ದೇವರಾಗಿರುವಾಗ ಅಪ್ಪ, ನಿಮ್ಮ ವಾಕ್ಯಗಳನ್ನು ಪರಿಪೂರ್ಣವಾಗಿ ಅರ್ಥೈಸಿಕೊಂಡು ಇತರರಿಗೂ ಸಹ ಅದು ಒಳ್ಳೆಯದನ್ನು ಮಾಡಲಿಕ್ಕೆ ಬೇಕಾದಂಥ ಒಂದು ದೇವರ ವಾಕ್ಯದ ಪ್ರೇರಣೆಯಿಂದ ಅವ್ರಿಗೆ ತಿಳಿಸಲಿಕ್ಕೆ ಬೇಕಾದಂಥ ಎಲ್ಲ ಶಕ್ತಿಯನ್ನು ನಿನ್ನ ಒಂದು ಮಕ್ಕಳಿಗೆ, ನಿನ್ನ ಒಂದು ಸಾಕ್ಷಿಗಳಿಗೆ, ನಿನ್ನ ಒಂದು ಸೇವಕರಿಗೆ ಒದಗಿಸಿಕೊಡಬೇಕೆಂಬುದಾಗಿ ನಮ್ಮ ಪ್ರಭು, ಒಡೆಯವನು, ರಕ್ಷಕನಾಗಿರುವಂಥ ಯೇಸುವೆ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುವಂತನಾಗಿದ್ದರೆ ಕರ್ತನೆ. ಆಮೇನ್.